ಕನ್ನಡ ರೀಡಿಂಗ್ ಪ್ರಾಕ್ಟೀಸ್. ಕನ್ನಡ ಓದುವುದು ಹೇಗೆ, ಇದರಲ್ಲಿ ಓದುವಾಗ ಓದಿದ ರೀತಿಯೂ ಆಗುತ್ತೆ, ಹಾಗೆ ಪದಗಳ ಅರ್ಥವನ್ನು ಕೂಡ ತಿಳಿಯಬಹುದು. ಅಗ್ಗ. ಅಗ್ಗ ಅಂದರೆ ಕಡಿಮೆ ಬೆಲೆ, ಕಡಿಮೆ ಬೆಲೆ. ಅಲೆ. ಅಲೆ ಅಂದರೆ ಸುತ್ತಾಡು, ಸುತ್ತಾಡು. ಅಸ್ತ್ರ. ಅಸ್ತ್ರ ಅಂದರೆ ಆಯುಧ, ಆಯುಧ. ಜನಪ್ರಿಯ. ಜನಪ್ರಿಯ ಅಂದರೆ ಪ್ರಸಿದ್ಧ, ಪ್ರಸಿದ್ಧ. ಖ್ಯಾತಿ ಪಡೆದ, ಖ್ಯಾತಿ ಪಡೆದ. ಪರಾಕಾಷ್ಠೆ. ಪರಾಕಾಷ್ಠೆ ಅಂದರೆ ಕೊನೆಯ, ಕೊನೆಯ ಗಡಿ, ಗಡಿ, ಕೊನೆಯ ಗಡಿ. ಪುಕ್ಕಟ್ಟೆ ಅಂದರೆ ಉಚಿತ, ಉಚಿತ. ಬುನಾದಿ. ಬುನಾದಿ ಅಂದರೆ ತಳಹದಿ. ಭಂಗಿ ಅಂದರೆ ವ್ಯಂಗ್ಯ, ಕುಟಿಲತೆ. ಮಣ. ಮಣ ಅಂದರೆ ಹೆಚ್ಚು ತೂಕವಾದ, ತೂಕವಾದ. ಮರುಳು. ಮರುಳು ಅಂದರೆ ಹುಚ್ಚುತನ. ಮಾಲೀಕ. ಮಾಲೀಕ ಅಂದರೆ ಯಜಮಾನ, ಯಜಮಾನ. ಹರಡು. ಹರಡು ಅಂದರೆ ಪಸರಿಸು, ಪಸರಿಸು. ಕೆದರು. ಕೆದರು. ಹಿಂಜರಿಕೆ. ಹಿಂಜರಿಕೆ ಅಂದರೆ ಹಿಂದೆ ಸರಿ ಅಥವಾ ಕೀಳರಿಮೆ, ಕೀಳರಿಮೆ. ಹುನ್ನಾರ ಅಂದರೆ ಸಂಚು, ಸಂಚು. ಹೊಕ್ಕು ಅಂದರೆ ಒಳಗೆ ಹೋಗು, ಒಳಗೆ ಹೋಗು. ಅನರ್ಘ್ಯ. ಮೊದಲು ಇದನ್ನು ಓದಬೇಕು. ಅನರ್ಘ್ಯ. ಅನರ್ಘ್ಯ ಅರ್ಕ ಒತ್ತಿನ ಪದ ಅಂದರೆ ಶ್ರೇಷ್ಠ, ಶ್ರೇಷ್ಠ. ಉಜ್ವಲ. ಉಜ್ವಲ ಅಂದ್ರೇನು ಕೂಡ ಶ್ರೇಷ್ಠ. ಉದ್ರೇಕ ರಾವತ್ತಿನ ಪದ. ಉದ್ರೇಕ ಅಂದರೆ ಅತಿಶಯ, ಅತಿಶಯ. ಮೇರೆ ಮೀರು, ಮೇರೆ ಮೀರು. ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಓದೋಣ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಕನ್ನಡ ಕಲಿಕೆ ಬಗ್ಗೆ ಇನ್ನಷ್ಟು ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಈ ಎಲ್ಲ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ವ್ಯೂಯರ್ಸ್, ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಕನ್ನಡ ವರ್ಡ್ಸ್ ಆರ್ ಮೀನಿಂಗ್ಸ್ ಆರ್ ಕಾಗುಣಿತ ಅಕ್ಷರಮಾಲೆ ವಾಟ್ ಎವರ್ ಇಟ್ ಮೇ ಬಿ, ಪ್ಲೀಸ್ ಚೆಕ್ ಔಟ್ ಡಿಸ್ಕ್ರಿಪ್ಷನ್. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಮೆನಿ ವಿಡಿಯೋಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.